ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ರವೆ ಉಂಡೆ ಮಾಡ್ತಾ ಇದ್ದೀವಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮನೆಯಲ್ಲೇ ಮಾಡೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಒಂದು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು 3ರಿಂದ 4 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ನ ಈ ರೀತಿ ಗೋಡಂಬಿ, ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೊದಲಿಗೆ ನಾವು ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ನಂತರದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಸುಮಾರು 1 kg ರವೆಗಷ್ಟು ರವೆ ಉಂಡೆ ಮಾಡ್ತಾಯಿದ್ದೀನಿ. ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಏನು ಬೇಕಾದರೂ ಡ್ರೈ ಫ್ರೂಟ್ಸು ನಿಮ್ಮ ರುಚಿಗೆ ತಕ್ಕ ಹಾಗೆ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಮತ್ತು ಬಾದಾಮಿ ಒಂದು 80% ಗೋಲ್ಡನ್ ಕಲರ್ ತಿರುಗಿದ್ನ ಆದಮೇಲೆ ನಾವು ದ್ರಾಕ್ಷಿ ಸೇರಿಸ್ಕೋಬೇಕು. ನೋಡಿ, ದ್ರಾಕ್ಷಿ ಈಗೆಲ್ಲ ದಪ್ಪ ಆಗ್ತಾಯಿದೆ. ಅಷ್ಟರಲ್ಲಿ ಗೋಡಂಬಿ, ಬಾದಾಮಿನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ಗೆ ತಿರುಗ್ತು. ಇಲ್ಲಿಗೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾವು ಶಿಫ್ಟ್ ಮಾಡ್ಕೊಂಬಿಡೋಣ. ಆಗಿದೆ, ಈಗ ಇಷ್ಟ ಆದರೆ ಸಾಕಾಗುತ್ತೆ. ಎಲ್ಲ ಒಂದು ಪ್ಲೇಟಿಗೆ ತೊಗೊಂಬಿಡೋಣ ಇದನ್ನು. ಇಲ್ಲಿ 1 kg ರವೆ ನಾನು ಮೀಡಿಯಮ್ ರವೆನೇ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಎತ್ಕೊಳ್ಳೋಣ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಎಲ್ಲ ತೆಗೆದ ನಂತರ ತುಪ್ಪ ಅದರಲ್ಲಿ ಉಳಿದಿರುತ್ತಲ್ಲ, ಅದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 10ರಿಂದ 15 ಲವಂಗನೂ ಸಹ ನಾನು ಈ ಸಮಯದಲ್ಲೇ ರವೆ ಉರಿಯೋ ಟೈಮಲ್ಲೇ ಸೇರಿಸ್ಕೊಂಡ್ರೆ ಆ ಪರಿಮಳ, ಲವಂಗದ ಪರಿಮಳ ಎಲ್ಲ ರವೆಗೆ ಹಿಡಿದು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಹಾಗಾಗಿ ಮತ್ತು ನಾನು ಈಗ ತೋರಿಸಿದ್ನಲ್ಲ ಆ ಬಟ್ಲಲ್ಲಿ ನಾನು 3 ಬಟ್ಲು ಅಳತೆಯಷ್ಟು ಮೀಡಿಯಮ್ ರವೆ, ಉಪ್ಪಿಟ್ಟಿನ ರವೆನೇ ತೊಗೊಂಡಿದ್ದೀನಿ. ಬೇಕಿದ್ದರೆ ನೀವು ಚಿರೋಟಿ ರವೆಲೂ ಸಹ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲೇ ರವೆ ಬಣ್ಣ ಬದಲಾಗದೇ ಇರೋ ಹಾಗೆ, ತಳ ಹಿಡಿದೇ ಇರೋ ಹಾಗೆ ನಾವು ನಿಧಾನಕ್ಕೆ 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗಮ್ ಅನ್ನೋ ಪರಿಮಳ, ಲವಂಗದ ಪರಿಮಳ, ರವೆ ಪರಿಮಳ ತುಪ್ಪದ ಜೊತೆ ಬೆರೆತು ಬರೋಕ್ಕೆ ಶುರುವಾಗುತ್ತೆ. ನೋಡಿ, ಈ ಸಮಯದಲ್ಲಿ ನಾವು ಕೊಬ್ಬರಿ ತುರಿನ ಸೇರಿಸ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ತುರಿನೂ ಸಹ ರವೆಗೆ ಸಮವಾಗೆ ತೊಗೊಂಡಿದ್ದೀನಿ. 3 ಬಟ್ಲು ರವೆಗೆ 3 ಬಟ್ಲು ಕೊಬ್ಬರಿ ತುರಿ, ಹಾಗೆ 3 ಬಟ್ಲು ಸಕ್ಕರೆ ಎಲ್ಲನೂ ಸಮನೇ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕಿ 1 ರೌಂಡ್ ಸುಮ್ಮನೆ ಹಾಗೆ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ರವೆ ಉಂಡೆಗೆ ಚೆನ್ನಾಗಿ ಬೆರೆಯುತ್ತೆ ಅಂತ. ಹಾಗೆ 1.5 ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ನಾವು ಈ ಸಮಯದಲ್ಲಿ ಸೇರಿಸಿ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ರವೆ ಜೊತೆಗೆ. ಈ ರೀತಿ ಫ್ರೈ ಮಾಡೋದ್ರಿಂದ ಕೊಬ್ಬರಿ ತುರಿನೂ ಸಹ ರವೆ ಜೊತೆಗೆ ಫ್ರೈ ಆಗುತ್ತೆ, ಬೇಗ ಕೆಡೋದಿಲ್ಲ. ನಂತರ ಸಕ್ಕರೆಯೂ ಸಹ ನಾನು ಸ್ವಲ್ಪ, ತುಂಬ ಪೌಡ್ರಲ್ಲ, ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ದಪ್ಪ ಸಕ್ಕರೆ ಇದ್ದರೆ ಅದು ರವೆ ಉಂಡೆ ಜೊತೆ ಉಂಡೆ ಕಟ್ಟಬೇಕಾದ್ರೆಲ್ಲ ಅದು ಅಷ್ಟು ಚೆನ್ನಾಗಿ ಸಿಗಲ್ಲ, ಮತ್ತು ಸ್ವೀಟ್ನೆಸ್ಸು ಎಲ್ಲ ರವೆ ಉಂಡೆಗೆ ಬೆರೆಯೋಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ದಪ್ಪ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ. ನೋಡಿ, ಬಾಣಲಿ ಸ್ವಲ್ಪ ಚಿಕ್ಕದಾಯಿತು. ಹಾಗಾಗಿ ಒಂದು ತಟ್ಟೆಗೆ ಹಾಕಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಇಲ್ಲಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಎಲ್ಲ ಬೆರೆಯೋಂಗೆ ಬೆರೆಸಿ ನಾನು 2 ಬಾಣಲಿಗೆ ಅರ್ಧ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮತ್ತೆ ಒಲೆ ಮೇಲೆ ಇಟ್ಟು 1-2 ನಿಮಿಷಗಳ ಕಾಲ ಸಕ್ಕರೆ ಹಾಕಿದ್ಮೇಲೆ 1-2 ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ನಂತರ ಸ್ಟವ್ ಆಫ್ ಮಾಡಿ ನಾವು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು, ಕಾಯ್ದಿರೋ ಹಾಲನ್ನು, ಬಿಸಿ ಇರೋವಂಥ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ತಟ್ಟಿ ನಾವು ಒಂದು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡಬೇಕು. ಆ ಬಿಸಿಗೆ ರವೆ ಎಲ್ಲ ಅಳ್ಕೊಳ್ಳುತ್ತೆ ಚೆನ್ನಾಗಿ. ನೋಡಿ, 10-15 ನಿಮಿಷ ಆಯಿತು. ತೆಗೆದ್ರೆ ಈ ರೀತಿ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಮತ್ತು ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ನಾವು ಉಂಡೆ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ನಾವು ಉಂಡೆ ಕಟ್ಕೊಂಡ್ರೆ ಬೇಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಸೈಜಿಗೆ ನಾನು ಉಂಡೆ ಕಟ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚು ಹಾಕಿರೋದ್ರಿಂದ ಟೇಸ್ಟಾಗಿರುತ್ತೆ. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.